ದೇವಕಿ, ಇದೆಂಥ ಮಹದಾಶ್ಚರ್ಯ! ಇಲ್ಲಿ ನೋಡುತ್ತಿದ್ದರೆ ರಾತ್ರಿಯೂ ಹಗಲು ಸ್ತಂಭಿಸಿದಂತಿದೆ. ಇಲ್ಲದಿದ್ದರೆ ಸೂರ್ಯನ ಕಿರಣ ಇಷ್ಟರಲ್ಲಿ ಈ ಸ್ಥಳಕ್ಕೆ ಬರಬೇಕಿತ್ತು. ಮಹಾರಾಜ, ನನಗೆ ತಿಳಿದಿತ್ತು ಧರ್ಮದ ರಕ್ಷಣೆಗಾಗಿ ಲೀಲಾಧಾರಿ ನಾರಾಯಣ ಏನಾದರೂ ಪವಾಡ ಮಾಡುತ್ತಾನೆಂದು. ಆದರೆ ಇಂತಹ ಲೀಲೆಯನ್ನು ತೋರುವನೆಂದು ನಾನು ಯೋಚಿಸಿರಲಿಲ್ಲ. ಇಂದು ನನ್ನ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ಸರ್ವಶಕ್ತಿವಂತ ಭಗವಂತ ಆ ಅಧರ್ಮಿ ಕಂಸನ ಅಧರ್ಮವನ್ನು ಗೆಲ್ಲಲು ಎಂದಿಗೂ ಬಿಡುವುದಿಲ್ಲ. ನಂದರಾಣಿ, ಆ ಭಗವಂತನ ಮಾಯೆ ನೋಡಿದ್ರ? ಸ್ವಲ್ಪ ಹೊತ್ತಿನ ಮುಂಚೆ ಬೆಳಗಾಗಿತ್ತು, ಇವಾಗ ಮತ್ತೆ ರಾತ್ರಿ ಆಗೋಯ್ತಲ್ಲ, ಹೇಗೆ? ನಂದರಾಣಿ, ಇದ್ಯಾವುದು ಕೆಟ್ಟ ಸೂಚನೆ ಅಲ್ಲ ತಾನೆ? ಗೊತ್ತಿಲ್ಲ ಬಲರಾಮ ಕೃಷ್ಣ ಹೇಗಿದ್ದಾರೋ ಏನೋ. ಹೇ ಪ್ರಭು, ನನಗೆ ಈ ನಿನ್ನ ಲೀಲೆ ಅರ್ಥ ಆಗ್ತಿಲ್ಲ. ಆದರೆ ಪ್ರಭು, ನೀನು ಬೆಳಗಾಗಿಸು, ಇಲ್ಲ ಕತ್ಲಾಕ್ಸು, ಅವರನ್ನ ರಕ್ಷಿಸು. ಆಶ್ರಮ? ಇದು ಅದೇ ಆಶ್ರಮ ಇರ್ಬೇಕು. ಇದ್ರ ಬಗ್ಗೆನೇ ಅಲ್ವಾ ಕ್ರೂರ ಮಾವ ನನ್ ಜೊತೆ ಮಾತಾಡಿದ್ದು. ಈಗ ನಿನ್ನನ್ನು ಅಂತ್ಯಗೊಳಿಸಿ ನಾನು ನಿನ್ನನ್ನು ಪ್ರೇತವಾಗಿಸುತ್ತೇನೆ. ಚಂದ್ರ ಪ್ರೇತ. ಚಂದ್ರಪ್ರೇತ. ನಾರಾಯಣ ನಾರಾಯಣ ಪ್ರಭು, ಕಂಸನ ಈ ಬಿಲ್ಲಿನ ಶಕ್ತಿಯನ್ನು ಜಗತ್ತಿನಲ್ಲೇ ಯಾರೂ ತಡೆಯಲಾರರು. ಈಗ ಕಂಸ ಚಂದ್ರನ ಮೇಲೆ ತನ್ನ ಶಕ್ತಿಯಿಂದ ಪ್ರಹಾರ ಮಾಡಿದರೆ ಈ ಜಗತ್ತಿನಲ್ಲಿ ಚಂದ್ರಲೋಕವೇ ಶಾಶ್ವತವಾಗಿ ಸಮಾಪ್ತಿಯಾಗುತ್ತದೆ. ಪ್ರಭು, ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಋಷಿಗಳೇ, 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 ನನಗೆ ಸಹಾಯ ಮಾಡಿ ಋಷಿಗಳೇ. ಕಂಸ, ಇಂದು ನೀನು ನನ್ನ ಅಸ್ತಿತ್ವವನ್ನೇ ಸಮಾಪ್ತಿ ಮಾಡಿದರೂ ನಾನು ನನ್ನ ಸ್ಥಾನದಲ್ಲಿ ಅಂತ್ಯದವರೆಗೂ ಇರುತ್ತೇನೆ. ಏಕೆಂದರೆ ಇಂದು ನನ್ನ ಪ್ರಭುವಿನ ವಿರಾಟ ರೂಪದ ದರ್ಶನವಾಗಿ ನನ್ನ ಜೀವನ ಧನ್ಯವಾಗಿದೆ. ಈಗ ನನ್ನ ಜೀವದ ಮೇಲೆ ಮೋಹವೂ ಇಲ್ಲ, ಸಾವಿನ ಭಯವೂ ಇಲ್ಲ. ದೇವಿ, ಪ್ರಭು, ಪ್ರಭು, ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಈಗ ನಾನು ಅಸ್ತನಾಗಬೇಕು. ಅಪ್ಪಣೆ ಮಾಡಿ ಪ್ರಭು. ಭಗವಂತ, ಕಣ್ಣು ಬಿಟ್ಟು ನೋಡಿ ಭಗವಂತ, ನೋಡಿ. ಕತ್ತಲೆಗೂ ಭಯ ಆಯ್ತು, ನಿಮ್ ಮುಂದೆ ನಿಲ್ದೆ ಓಡ್ತು. ಆ ವಿಷ್ಣುವಿನ ಪರಾಜಯದ ಸಮಯ.
ನೋಡಿ ಭಗವಂತ, ಈಗ ಕೆಲಸ ಶುರುವಾಗ್ಲಿ. ಆ ಭಯಭೀತನಾಗಿ ಓಡಿದೆಯಾ? ಏನಾಯಿತು ವಿಷ್ಣು? ಇಷ್ಟಕ್ಕೆ ಹೆದರಿ ಬಿಟ್ಟೆಯಾ? ನೀನು ನಿನ್ನನ್ನು ಜಗತ್ಪಾಲಕನೆನ್ನುವೆಯಲ್ಲ, ಸತ್ಯ ಹೇಳು. ಭಯವಾಯಿತಲ್ಲವೇ? ಹೆದರಿದೆಯಾ? ನಿನಗೆ ವಿಶ್ವಾಸ ಮೂಡಿತೆ ವಿಷ್ಣು? ಭಗವಂತ ಕಂಸನ ಶಕ್ತಿಯನ್ನು ನೀನು ಎದುರಿಸಲಾರೆ. ಇಂದು ಪೂರ್ಣ ಬ್ರಹ್ಮಾಂಡದಿಂದಲೇ ನಿನ್ನ ಅಸ್ತಿತ್ವವನ್ನು ಕಿತ್ತೊಗೆಯುತ್ತೇನೆ ನಾನು. ಯಾರಿಗಾಗಿ ನೀನು ಕೂಗಿ ಕೂಗಿ ಅಶರೀರವಾಣಿ ನುಡಿದೆಯೋ, ಯಾರ ಬಲದ ಮೇಲೆ ವರ್ಷಗಳಿಂದ ನಂಬಿಕೆ ಇಟ್ಟಿದ್ದೆಯೋ, ಯಾರನ್ನು ನನ್ನ ಹತ್ಯೆಗಾಗಿ ಕಳಿಸಿದ್ದೆಯೋ ಅವನು, ಆ ದೇವಕಿ ಅಷ್ಟಮ ಪುತ್ರನನ್ನು ಇಡೀ ಜಗತ್ತಿನ ಸಮ್ಮುಖದಲ್ಲೇ ಕೊಲ್ಲುತ್ತೇನೆ. ಹೋಗಿ ಎಳೆದು ತನ್ನಿಯ ಬಲ ತುಂಬಿದವನನ್ನು, ಆ ಬಲರಾಮನನ್ನು. ನಿಲ್ಲಿ. ಅವನ ಲಾಲನೆ ಪಾಲನೆ ಮಾಡಿದವರನ್ನು ಹಾಗೂ ಅವನಿಗೆ ಜನ್ಮ ನೀಡಿದ ಮಾತಾ ಪಿತರನ್ನು ಕರೆದು ತನ್ನಿ. ಎಲ್ಲರಿಗೂ ತಿಳಿಯಲಿ, ಭಗವಂತ ಕಂಸನು ಆ ವಿಷ್ಣುವಿನ ಅಂಶದ ಹತ್ಯೆಯನ್ನು ಹೇಗೆ ಮಾಡಿದನೆಂದು. ಹೋಗಿ. ನಾರಾಯಣ ನಾರಾಯಣ, ಇದೇನು ಮಾಡಿಬಿಟ್ಟಿರಿ ಪ್ರಭು? ದೇವಿ ರಾಧೆ ಇನ್ನೂ ಮಥುರೆಗೆ ಮರಳಿಲ್ಲ. ಆಗಲೇ ಸೂರ್ಯೋದಯವಾಯಿತು. ಪ್ರಭು, ನನಗೆ ತಿಳಿಯುತ್ತಿಲ್ಲ, ದೇವಿ ರಾಧೆ ಸರಿಯಾದ ಸಮಯಕ್ಕೆ ಮಥುರೆಗೆ ಹೇಗೆ ಬರುತ್ತಾಳೆ? ದೇವರ್ಷಿ, ಇದರ ಉತ್ತರವನ್ನು ನಿಮ್ಮ ಮಾತೆಯೇ ನೀಡಲು ಸಾಧ್ಯ. ಮಾತೆ? ನಾನು ಮಾಡಿದ್ದು ಈ ಜಗತ್ತಿನ ಮತ್ತು ಸತ್ಯದ ರಕ್ಷಣೆಗೆ ಅವಶ್ಯಕವಾಗಿತ್ತು. ಈಗ ಸಮಯ ಬಂದಿದೆ ಕಂಸನು ಸತ್ಯದ ಶಕ್ತಿಯನ್ನು ತಿಳಿಯಲು. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಲೀಲೆ ನಿಮಗೇ ಅರ್ಥವಾಗುತ್ತದೆ. ಹೇ ಅಣ್ಣ, ನಿಮ್ದೆಲ್ಲ ಬೆಳಗಾದ್ರೂ ಇನ್ನೂ ಮುಗ್ದಿಲ್ವಾ ಈ ಮಂತ್ರಿ ಮಂಡಲದ ಚಿಂತನೆ? ಬಾ. ಎಲ್ಲಿಗೆ? ಎಲ್ಲಿಗೆ? ನಂದ ನಿನ್ನ ಆ ಮುದ್ದು ಮಗನ ಲಾಲನೆ ಪಾಲನೆ ಮಾಡಿ ಇಷ್ಟು ದೊಡ್ಡವನಾಗಿ ಬೆಳೆಸ್ಬಿಟ್ಟಿದ್ಯಾ. ಈಗ ಕೊನೆ ಸಮಯ, ಮೃತ್ಯುವಿನ ಸಮಯ. ನೋಡೋದಿಲ್ವಾ? ಅಯ್ಯೋ, ನಿನ್ನ ಬಲರಾಮನ ಮೃತ್ಯು ಭಗವಂತ ಕಂಸನ ಕೈಯಲ್ಲಿ. ಯಾವ ಮುಂಜಾನೆಗಾಗಿ ಇಷ್ಟು ವರ್ಷ ಕಾಯ್ತಿದ್ರೋ ಅದೀಗ ಬಂದಿದೆ. ಇವತ್ತು ನಿಮ್ಮ 8ನೇ ಸಂತಾನದ ಹತ್ಯೆ ನಿಮ್ಮ ಕಣ್ಣು ಮುಂದೆನೆ ಆಗುತ್ತೆ. ಬನ್ನಿ. ನೋಡಿ ಅವನನ್ನು.
ಇವನೇ ಆ ಬಾಲಕ. ಇವನಿಗಾಗಿ ಆ ಚಕ್ರಧಾರಿ ವಿಷ್ಣು ಅಶರೀರವಾಣಿ ನುಡಿಸಿದ್ದು. ಇದೇ ಅಷ್ಟಮ ಸಂತಾನ ದೇವಕಿಯ ಗರ್ಭದಿಂದ ಜನಿಸಿದ್ದು. ಮತ್ತಿವನು ಈ ವಸುದೇವ ಅವನ ಪಿತ. ಕಂಸ, ನನ್ನ ಎಲ್ಲ ಮಕ್ಕಳ ಹತ್ಯೆ ಮಾಡಿ ನೀನಿಂದು ತಂದೆ ಎನ್ನುತ್ತಿರುವೆಯ? ಮಿಥ್ಯೆ, ಸುಳ್ಳು. ಇನ್ನು ಎಷ್ಟು ಸುಳ್ಳು ಹೇಳುವೆ? ನೀನು ಮಾತ್ರವಲ್ಲ, ನಿನ್ನ ಈ ಮಿತ್ರ ನಂದನು ನಿನ್ನ ಈ ಅಷ್ಟಮ ಸಂತಾನಕ್ಕಾಗಿ ನನಗೆ ಸಾಕಷ್ಟು ಸುಳ್ಳು ಹೇಳಿದ್ದಾನೆ. ಆ ಬಲದ ಧಾಮನನ್ನು ಉಪನಂದನ ಪುತ್ರನೆಂದು ಬಿಟ್ಟ ಇವನು. ನಿಮ್ಮಿಬ್ಬರ ವಿಷಯವನ್ನು ನಾನು ನಂತರ ನೋಡುತ್ತೇನೆ. ಮೊದಲು ವಿಷ್ಣುವಿನ ಈ ಅಂಶವನ್ನು ಅಂತ್ಯಗೊಳಿಸುತ್ತೇನೆ. ನೋಡುತ್ತಿರುವೆಯಾ? ಓ ಚಕ್ರಧಾರಿ ವಿಷ್ಣು, ಇಂದು ನಿನ್ನ ಈ ದೂತನಿಗೆ ಮೃತ್ಯು ಕರುಣಿಸಿ ನಾನು ಮೃತ್ಯುವನ್ನೇ ಗೆಲ್ಲುತ್ತೇನೆ. ರಕ್ಷಿಸುವುದಾದರೆ ರಕ್ಷಿಸು. ಇದು ಭಗವಂತ ಕಂಸನ ಸವಾಲು ನಿನಗೆ. ಅಳಿಯ, ಜನ್ಮದ ಸಮಯದಲ್ಲಿ ನೀನು ನನ್ನನ್ನು ಬಿಟ್ಟು ಓಡಿ ಹೋಗಿದ್ದೆ ಅಲ್ಲವೇ ವಸುದೇವ? ಆದರೆ ಈಗ ಎಲ್ಲಿಗೆ ಓಡುವೆ? ಹೇಗೆ ಓಡುವೆ? ಗದೆ ನಿನಗೆ ಪ್ರಿಯವಾದುದಲ್ಲವೇ ಬಲರಾಮ? ಈಗ ನಿನ್ನ ಇದೇ ಪ್ರೀತಿಯ ಶಸ್ತ್ರದಿಂದ ನಾನು ನಿನ್ನ ಹತ್ಯೆ ಮಾಡುತ್ತೇನೆ. ಮಹಾರಾಜ ಕಂಸ, ನಿಮ್ಗೆ ಧೈರ್ಯ ಇದ್ರೆ ನನ್ನನ್ನ ಒಂದ್ಸರಿ ಬಿಟ್ ನೋಡಿ. ಆಗ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೆ ಯಾರನ್ನ ಅಂತ್ಯ ಮಾಡೋ ಯೋಗ್ಯತೆ ಇದೆ ಅಂತ. ಏನು ಯೋಚಿಸಿದೆ ನೀನು? ನೀನು ನನಗೆ ಯುದ್ಧಕ್ಕೆ ಆಹ್ವಾನ ನೀಡಿದರೆ ನಾನು ನಿನ್ನ ಮಾತಿಗೆ ಮರುಳಾಗುವೇನೆ. ಮೋಸಗಾರ ವಿಷ್ಣುವಿನ ಅಂಶ, ನೀನು ಬಹಳ ಮೋಸ ಮಾಡಿದೆ ಈ ಅತಿಮುಗ್ಧ ಭಗವಂತ ಕಂಸನಿಗೆ. ಆ ವಿಷ್ಣುವಿನ ಜೊತೆ ಸೇರಿ ನೀನು ಬಹಳ ಆಟವಾಡಿದೆ. ಇಂದು ನಾನು ಆಡುತ್ತೇನೆ ನಿನ್ನ ಜೀವನದ ಕೊನೆಯ ಆಟ. ಬಿಟ್ಟು ಬಿಡು ಅವನನ್ನು ಪಾಪಿ ಕಂಸ. ಈ ಬಾಲಕ ನಿರ್ದೋಷಿ. ನಿಲ್ಲು ಕಂಸ, ಇಂತಹ ಅನರ್ಥ ಮಾಡಬೇಡ. ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಮಹಾರಾಜ, ಮಹಾರಾಜ, ಇಂಥ ಅನ್ಯಾಯ ಮಾಡಬೇಡಿ. ಬಿಟ್ ನೋಡ್ ನನ್ನ. ಸಾಧ್ಯವಾದ್ರೆ ನನ್ನ ಜೊತೆ ಯುದ್ಧ ಮಾಡಿ ನೋಡು. ನಿನ್ನ ಮುಕ್ತಿಯ ಸಮಯ ಬಂದಿದೆ ಬಾಲಕ. ನಿಲ್ಲು ಕಂಸ. ಗುರು
ಗರ್ಗಾಚಾರ್ಯ ಕಂಸಧಾಮದಲ್ಲಿ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು. ದೇವಿ ರಾಧೆ ಇಂತಹ ದುರ್ಗಮ ಕೆಲಸವನ್ನು ಗರ್ಗಾಚಾರ್ಯರನ್ನು ಮಥುರೆಗೆ ಕರೆತರಲೆಂದೇ ಮಾಡಿದ್ದು. ಆದರೆ ಪ್ರಭು, ನನಗೆ ಅರ್ಥವಾಗುತ್ತಿಲ್ಲ. ಕಂಸನಿರುವ ಮನಸ್ಥಿತಿಯಲ್ಲಿ ಅವನು ಯಾವ ಮಾತೂ ಕೇಳುವುದಿಲ್ಲ. ಯಾರಾದರೂ ತಿಳಿಸಿ ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಭು, ಗುರು ಗರ್ಗಾಚಾರ್ಯರು ಇಲ್ಲಿ ಬಂದು ಏನು ತಾನೇ ಲಾಭ? ದೇವರ್ಷಿ, ಜಗತ್ತಿನಲ್ಲಿ ಶೇಷಾವತಾರಿಗೆ ಒದಗಿರುವ ಸಂಕಷ್ಟವನ್ನು ದೂರ ಮಾಡಲು ಋಷಿ ಗರ್ಗಾಚಾರ್ಯರ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ. ಏಕೆಂದರೆ ಅವರು ಕೇವಲ ಪ್ರಕಾಂಡ ಜ್ಯೋತಿಷಿ ಮಾತ್ರವಲ್ಲ, ಅದರ ಜೊತೆಗೆ ಅವರು ಕಂಸನ ಕುಲಗುರುಗಳೂ ಹೌದು. ಆದರೆ ಪ್ರಭು, ಅಧರ್ಮಿ ಕಂಸ ತನ್ನ ಗುರುವಿನ ಮಾತು ಕೇಳುತ್ತಾನೆಯೇ? ದೇವಿ, ಕಂಸ ಏನು ಮಾಡುತ್ತಾನೋ ಮಾಡುವುದಿಲ್ಲವೋ ವಿಧಿಯನ್ನು ಹೊರತುಪಡಿಸಿ ಯಾರಿಗೂ ತಿಳಿದಿಲ್ಲ. ಆದರೆ ಕಂಸನ ಮುಂದೆ ಸತ್ಯ ಮತ್ತು ನಿಜ ತತ್ವಗಳು ಬರುವುದು ಅತ್ಯವಶ್ಯಕ. ಈ ಕೆಲಸವನ್ನು ಕೇವಲ ಋಷಿ ಗರ್ಗಾಚಾರ್ಯರೇ ಮಾಡಬಲ್ಲರು. ರಾಧೆ, ನೀನ್ ಹುಷಾರಾಗಿದ್ಯಲ್ವಾ? ಹಾ ಅಪ್ಪ, ನನ್ಗೇನೂ ಆಗಿಲ್ಲ. ಗುರುದೇವ ಗರ್ಗಾಚಾರ್ಯ, ಕಂಸನಗರಿಗೆ ನಿಮಗೆ ಸ್ವಾಗತ. ಅತಿ ಶುಭ ಸಮಯಕ್ಕೆ ನೀವು ಕಂಸ ಮಹಲಿಗೆ ಬಂದಿದ್ದೀರಿ. ಈ ಬಾಲಕನ ಮೃತ್ಯುವಾದ ಮೇಲೆ ಇವನ ಅಂತಿಮ ಸಂಸ್ಕಾರವನ್ನು ನಾನು ನಿಮ್ಮಿಂದ ಮಾಡಿಸುತ್ತೇನೆ. ನನಗೆ ಅನ್ನಿಸುತ್ತಿದೆ ಗುರುದೇವ, ಮಥುರೆಗೆ ತಮ್ಮ ಶುಭಾಗಮನ ನನ್ನ ಪಾಲಿಗೆ ಅತ್ಯಂತ ಶುಭವಾಗಿದೆ. ಋಷಿಗಳು ಎಂದಿಗೂ ಶುಭ ಕಾರ್ಯಗಳನ್ನೇ ಮಾಡುತ್ತಾರೆ ಕಂಸ. ಆದರೆ ನೀನು ಇದೇನು ಅಧರ್ಮ ಮಾಡುತ್ತಿರುವೆ? ಅಧರ್ಮ? ನಾನು? ಇಷ್ಟು ದೊಡ್ಡ ಜ್ಯೋತಿಷ್ಯಕಾರರು ನೀವು ಗುರುದೇವ, ಸ್ವಲ್ಪ ಭವಿಷ್ಯವೂ ಕಾಣುತ್ತಿಲ್ಲವೇ? ನೋಡಿ ಆ ಬಾಲಕನನ್ನು. ಇವನು ಸಾಧಾರಣ ಬಾಲಕನಲ್ಲ, ದೇವಕಿ ಅಷ್ಟಮ ಪುತ್ರ. ಇವನ ಕುರಿತು ಅಶರೀರವಾಣಿಯಾಗಿತ್ತು. ವಿಷ್ಣು ಇವನನ್ನು ನನ್ನ ಮೃತ್ಯುವಾಗಿ ಕಳಿಸಿದ್ದ. ಮತ್ತು ಈಗ ನೋಡಿ, ನನ್ನ ಬಲಿಪೀಠದ ಮೇಲೆ ತನ್ನದೇ ಮೃತ್ಯುವಿನ ಪ್ರತೀಕ್ಷೆಯಲ್ಲಿದ್ದಾನೆ. ಭ್ರಮೆ ಕಂಸ, ನೀನು ಇಂದಿಗೂ ಭ್ರಮೆಯಲ್ಲೇ ಇರುವೆ. ನಿನ್ನ ಬಲದ ಅಹಂಕಾರ ನಿನ್ನನ್ನು ಕುರುಡಾಗಿಸಿದೆ. ಹಾಗಾಗಿ ಸತ್ಯವೇನೆಂಬುದು ನಿನಗೆ ಕಾಣಿಸುತ್ತಲೇ ಇಲ್ಲ. ಹಾಗಾದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ ಕಂಸ. ಯಾವ ಬಾಲಕನನ್ನು ನೀನು ವರ್ಷಗಳಿಂದ ಹುಡುಕುತ್ತಿರುವೆಯೋ ಇವನು ಆ ಬಾಲಕನಲ್ಲ. ನೀವು ನನ್ನ ಸಂಕಟ ದೂರ ಮಾಡಲು ಬಂದಿರುವಿರೋ ಅಥವಾ ಆ ಚಕ್ರಧಾರಿ ವಿಷ್ಣುವಿನದೋ? ನನಗೆ ತಿಳಿದಿದೆ ಗುರುದೇವ, ನೀವು ನನ್ನನ್ನು ಭಗವಂತನೆಂದು ಒಪ್ಪಿಕೊಳ್ಳುವುದಿಲ್ಲ. ನನಗೆ ಇದು ತಿಳಿದಿದೆ, ನಿಮ್ಮ ಆರಾಧ್ಯ ದೈವ ಒಬ್ಬನೇ, ಆ ಮೋಸಗಾರ ವಿಷ್ಣು. ಅದರ ನಂತರವೂ ಯದುವಂಶಿಗಳ ಕುಲಗುರುವಾದ ಕಾರಣ ನಾನು ನಿಮ್ಮನ್ನು ಗೌರವಿಸುತ್ತೇನೆ. ಈ ನಿಮ್ಮ ಗೌರವ ಅವಮಾನವಾಗಿ ಬದಲಾಗುವ ಮೊದಲು ನೀವು ಇಲ್ಲಿಂದ ಮರಳಿ ಬಿಡಿ. ಇಲ್ಲದಿದ್ದರೆ ನಂತರ ಏನು ನಡೆಯುವುದೋ ಅದಕ್ಕೆ ನೀವೇ ಹೊಣೆಯಾಗುತ್ತೀರಾ. ಕಂಸ, ನೀನು ಒಪ್ಪಿದರೂ ಬಿಟ್ಟರೂ ನಾನೇ ನಿನ್ನ ಕುಲಗುರು. ಗುರುವಿನ ಕರ್ತವ್ಯ ಒಂದೇ, ತನ್ನ ಶಿಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದು.
ಅವನು ತನ್ನ ಗುರುವಿನ ಮಾತನ್ನು ಸ್ವೀಕರಿಸುತ್ತಾನೋ ಇಲ್ಲವೇ ತಿರಸ್ಕರಿಸಿ ನಡೆಯುತ್ತಾನೋ ಎನ್ನುವುದು ಅವನ ವಿವೇಕಕ್ಕೆ ಬಿಟ್ಟ ವಿಷಯ. ಹಾಗಿದ್ದರೆ ವಿಳಂಬ ಬೇಕೇ ಗುರುದೇವ? ನಡೆಯಲಿ ಭಗವಂತ ಕಂಸನ ಮಾರ್ಗದರ್ಶನ. ನನ್ನ ಅಣ್ಣನ ಜೀವದ ರಕ್ಷಣೆ ಮಾಡು ದೇವ್ರೆ. ನೀವು ನನ್ನನ್ನು ನೋಡಲೆಂದು ಬಂದಿರುವಿರೇ, ಇಲ್ಲ ಜ್ಯೋತಿಷ ವಿದ್ಯೆಯ ಶಿಕ್ಷಣಕ್ಕೋ ಗುರುದೇವ? ಕಂಸ, ನಾನು ಕೇವಲ ಇದನ್ನು ತಿಳಿಸಲು ಬಂದೆ. ಈ ಪ್ರಥಮ ಕುಂಡಲಿ ಈ ಬಾಲಕ ಬಲರಾಮನದ್ದು. ಇವನ ಜನ್ಮವು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಷಷ್ಠಿ ತಿಥಿಯ ಸ್ವಾತಿ ನಕ್ಷತ್ರದಲ್ಲಿ ನಡುಹಗಲಿನಲ್ಲಿ ಆಗಿದೆ. ಮತ್ತು ಈ ಇನ್ನೊಂದು ಕುಂಡಲಿ ಯಾರಿಗಾಗಿ ಅಶರೀರವಾಣಿಯಾಗಿತ್ತೋ ಆ ಬಾಲಕನದ್ದು. ಈ ಕುಂಡಲಿಯ ಪ್ರಕಾರ ಆ ಬಾಲಕನ ಜನ್ಮ ಭಾದ್ರಪದ ಕೃಷ್ಣ ಪಕ್ಷ ಅಷ್ಟಮಿಯ ದಿನ ನಡುರಾತ್ರಿಯ ವೇಳೆ ಆಗಿತ್ತು. ಕಂಸ, ಈ ಬಾಲಕನ ಕುಂಡಲಿಯಲ್ಲಿ ನಿನ್ನ ಮೃತ್ಯುವಿನ ಯೋಗವಿದೆ. ಕಂಸ, ತುಲಾ ಲಗ್ನದಲ್ಲಿ ಜನಿಸಿದ ಬಲರಾಮ ಸತ್ಯವಾಗಿ ನಿನ್ನನ್ನು ತಿಳಿದೂ ಇಲ್ಲ. ಇವನ ಮನದಲ್ಲಿರುವುದೇ ಇವನ ಮುಖದಲ್ಲೂ ಇದೆ. ಕಂಸ, ಈ ಬಾಲಕ ಯಾವ ರೀತಿಯಲ್ಲೂ ನಿನ್ನ ಮೃತ್ಯುವಿನ ಕಾರಣ ಆಗಲಾರನು. ಷಷ್ಠಿ, ಅಷ್ಟಮಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಮಧ್ಯಾಹ್ನ, ಮಧ್ಯರಾತ್ರಿ. ಈ ಕುಂಡಲಿಗಳು ಸರಿಯಾಗಿರಬಹುದು, ಆದರೆ ನೀವು ಸತ್ಯ ಹೇಳುತ್ತಿದ್ದೀರಿ ಎನ್ನುವುದಕ್ಕೆ ಏನು ಸಾಕ್ಷಿ ಇದೆ ಗುರುದೇವ? ಕಂಸ, ಜಗತ್ತೇ ಇದಕ್ಕೆ ಸಾಕ್ಷಿಯಾಗಿದೆ. ಈ ಋಷಿ ಗರ್ಗಾಚಾರ್ಯ ಯಾವುದೇ ಸ್ಥಿತಿಯಲ್ಲೂ ಯಾವುದೇ ಕಾರಣಕ್ಕೂ ಎಂದಿಗೂ ಅಸತ್ಯ ನುಡಿಯುವುದಿಲ್ಲ. ನಂಬಿಕೆ ಇಡುವುದು ಅಥವಾ ಬಿಡುವುದು ಇದು ನಿನ್ನ ಕೆಲಸ. ಕಂಸ, ನಿನಗೆ ಸತ್ಯವನ್ನು ಹೇಳುವುದು ನನ್ನ ಧರ್ಮವಾಗಿತ್ತು. ಅದನ್ನು ನಾನು ಮಾಡಿದ್ದೇನೆ. ಈಗ ಸತ್ಯವೇನು ಅಸತ್ಯವೇನು ನಿರ್ಣಯ ನೀನು ಮಾಡಬೇಕು. ಸತ್ಯ ಅಸತ್ಯ, ಅಸತ್ಯ ಸತ್ಯ, ಇದೆಂತಹ ಮಾರ್ಗದರ್ಶನ ಗುರುದೇವ? ನೀವು ನನ್ನನ್ನು ದ್ವಿಮಾರ್ಗದ ಮಧ್ಯೆ ನಿಲ್ಲಿಸಿಬಿಟ್ಟಿರಿ. ಆದರೆ ನೀವು ಚಿಂತೆ ಮಾಡಬೇಡಿ, ನನಗೆ ನನ್ನ ಮಾರ್ಗದ ಆಯ್ಕೆ ತಿಳಿದಿದೆ. ಭಗವಂತ ಕಂಸ ತನ್ನ ಮಾರ್ಗದರ್ಶನ ಸ್ವತಃ ಮಾಡಿಕೊಳ್ಳುತ್ತಾನೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾಂಡ ಪಂಡಿತ, ಯದುವಂಶಗಳ ಕುಲಗುರು, ಋಷಿವರ್ಯ ಗರ್ಗಾಚಾರ್ಯ, ನನಗೆ ನಿಮ್ಮಲ್ಲಿ ಪೂರ್ಣ ವಿಶ್ವಾಸವಿದೆ. ಆಗಲಿ ನಾನು ಒಪ್ಪಿಕೊಳ್ಳುತ್ತೇನೆ. ಈ ಕುಂಡಲಿ ಸರಿ ಇದೆ. ಈ ಬಾಲಕ ಆ ಬಾಲಕನಲ್ಲ. ಆದರೆ ಅದರಿಂದ ವ್ಯತ್ಯಾಸವೇನಾಗುತ್ತದೆ? ನಾನು ಪಾಪಿಯೇ ತಾನೇ? ದುರಾಚಾರಿ, ಅಧರ್ಮಿ. ನಾನು ಎಷ್ಟೊಂದು ಹತ್ಯೆಯನ್ನು ಅಲ್ಲ 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 ಮುಕ್ತಿ, ಎಷ್ಟೊಂದು ಬಾಲಕರಿಗೆ ಮುಕ್ತಿ ಪ್ರದಾನ ಮಾಡಿದ್ದೇನೆ. ಇನ್ನೊಬ್ಬನಿಗೆ ತಾನೇ ತೊಂದರೆ ಏನು? ಪ್ರಭು, ಪಾಪಿ ಕಂಸ ಋಷಿ ಗರ್ಗಾಚಾರ್ಯರು ತಿಳಿ ಹೇಳಿದ ನಂತರವೂ ತನ್ನ ನಿರ್ಣಯವನ್ನೇಕೆ ಬದಲಾಯಿಸಿಲ್ಲ ಪ್ರಭು? ದೇವಿ, ಇದು ಕೇವಲ ಕಂಸನದ್ದಲ್ಲ, ಜೊತೆಗೆ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಸಮಸ್ಯೆ. ಸತ್ಯ ತಿಳಿದ ನಂತರವೂ ಅಹಂಕಾರ ವಶರಾಗಿ ತಮ್ಮ ತಪ್ಪು ನಿರ್ಧಾರಗಳಿಂದ ಹಿಂದೆ ಸರಿಯ ಬಯಸುವುದಿಲ್ಲ. ಆದರೆ ಹಾಗೆ ಮಾಡುವುದರಿಂದ ಅವರ ಅಹಿತವೇ ಆಗುತ್ತದೆ. ಈಗೇನಾಗುತ್ತದೆ ಪ್ರಭು? ಕಂಸ ಹೇಗೆ ನಿರ್ಣಯ ಬದಲಿಸುತ್ತಾನೆ? ದೇವಿ, ಎಲ್ಲಿಯವರೆಗೂ ಮನುಷ್ಯ ಅಹಂಕಾರ ವಶನಾಗಿರುತ್ತಾನೋ ಅಲ್ಲಿಯವರೆಗೂ ಅವನು ತನ್ನ ಅಸತ್ಯವನ್ನು ಕೂಡ ಸತ್ಯವೆಂದೆನ್ನುವ ಪ್ರಯತ್ನ ಮಾಡುತ್ತಿರುತ್ತಾನೆ. ಆದರೆ ಅಹಂಕಾರ ಮುರಿಯಲು ಸಮಯ ಬೇಕಲ್ಲವೇ ದೇವಿ? ಎಲ್ಲರೂ ತಮ್ಮ ಪ್ರಯತ್ನ ಮಾಡಿ ನೋಡಿದರು. ನೀವು ನಿಮ್ಮ ಜ್ಯೋತಿಷ್ಯ ತಂದಿರಿ. ಇವರು ತನ್ನ ಮಿಥ್ಯ ಪುರಾಣ. ವಸುದೇವ ದೇವಕಿ ಹೇಳುತ್ತಾರೆ ಅವನು ಇವರ ಪುತ್ರನೇ ಅಲ್ಲವೆಂದು. ಮತ್ತೆಲ್ಲ ಬಿಡಿ, ಅವನು ತನ್ನನ್ನೇ ತಾನು ಜಗತ್ತಿನ ವಿಧಾತನೆಂದು ಹೇಳುವವನು ಚಕ್ರಧಾರಿ. ಅವನು ಕೂಡ ತನ್ನ ಎಲ್ಲ ಮಾಯೆ ಪ್ರಯೋಗಿಸಿ ನೋಡಿದ. ಆದರೆ ಭಗವಂತ ಕಂಸನ ಸಮ್ಮುಖ ಯಾವುದು ನಡೆಯಲಿಲ್ಲ. ಅವನು ದೇವಕಿ ಅಷ್ಟಮ ಪುತ್ರನಿರಲಿ ಇಲ್ಲದಿರಲಿ, ಅವನ ಮೃತ್ಯು ಅವಶ್ಯವಾಗಿ ನನ್ನ ಕೈಯಲ್ಲಿ ಬರೆದಿದೆ. ಪ್ರಭು, ಇದೇನು? ಶೇಷಾವತಾರಿ ಬಲರಾಮ ಅತ್ಯಂತ ಕ್ರೋಧಿತನಾಗಿದ್ದಾನೆ. ದೇವಿ, ನನಗೆ ಯಾವ ವಿಷಯದ ಭಯವಿತ್ತೋ ಅದೇ ಆಯಿತು. ತನ್ನ ಸ್ವಭಾವದಿಂದಲೇ ಕ್ರೋಧಿತ ಶೇಷಾವತಾರನನ್ನು ಈಗ ಶಾಂತಗೊಳಿಸುವುದು ಅಸಂಭವ. ಈಗ ಅವನ ಈ ಕ್ರೋಧ ಕಂಸನ ಅಹಂಕಾರದ ಅಗ್ನಿಯಲ್ಲಿ ತುಪ್ಪದಂತೆ ಕೆಲಸ ಮಾಡುತ್ತದೆ. ಹಾಗಾದಲ್ಲಿ ಅನರ್ಥವಾಗುತ್ತದೆ ಪ್ರಭು. ಏಕೆಂದರೆ ತನಗೆ ಅಸಾಮಾನ್ಯ ಶಕ್ತಿ ಇದ್ದರೂ ಶೇಷಾವತಾರಿ ಬಲರಾಮ ಕಂಸನನ್ನು ಕೊಲ್ಲಲಾಗುವುದಿಲ್ಲ. ಆದರೆ ಕಂಸ ನಿಮ್ಮ ಹೊರತಾಗಿ ಎಲ್ಲರಿಗೂ ಅಹಿತ ಮಾಡಲು ಸಮರ್ಥ. ಬಿಡಿ ಅವನನ್ನು. ಈ ವಿಷ್ಣುವಿನ ದೂತ ಯಾವುದೇ ಸಾಧಾರಣ ಶಸ್ತ್ರದಿಂದ ಸಾಯಲಾರ. ಇವನ ಅಂತ್ಯ ಕೇವಲ ಅಮೋಘಾಸ್ತ್ರದಿಂದ ಆಗಬಹುದು.
ನಾರಾಯಣ ನಾರಾಯಣ ಪ್ರಭು, ಇದು ಕಂಸನ ಅತ್ಯಂತ ಶಕ್ತಿಶಾಲಿ ಅಮೋಘಾಸ್ತ್ರವಾಗಿದೆ. ಇದರ ಪ್ರಹಾರ ಅನಂತ ಪ್ರಭು. ಜಗತ್ತಿನಲ್ಲಿ ದೇವ, ಯಕ್ಷ, ನಾಗ, ನರ ಯಾವ ಪ್ರಾಣಿಯೂ ಇದರ ಪ್ರಹಾರದಿಂದ ಉಳಿಯಲಾಗದು ಪ್ರಭು. ಈಗ ಈ ಅಸ್ತ್ರದ ಬಳಕೆಯಾದರೆ ನಂದಪುತ್ರನ ಲೀಲೆಗಳಿಗೆ ಆಧಾರ ಯಾರಾಗುತ್ತಾರೆ ಪ್ರಭು? ಹಾ ಪ್ರಭು, ಆದಿಶೇಷನು ನಿಮ್ಮ ಸಂಪೂರ್ಣ ಲೀಲೆಗಳ ಆಧಾರ. ಅವನ ಅಂತ್ಯ ಒಬ್ಬ ಅಸುರನ ಮೂಲಕ ಹೇಗೆ ಸಾಧ್ಯ? ನೀವು ನಿಮ್ಮ ಭಕ್ತನ ಹಿತವನ್ನು ತಡೆಯಲು ಸಾಧ್ಯವಿಲ್ಲವೇ ಪ್ರಭು? ದೇವಿ, ಯಾವ ಪ್ರಕಾರ ರಾಮಾವತಾರದಲ್ಲಿ ಶೇಷಾವತಾರ ಲಕ್ಷ್ಮಣನ ಜೀವದ ರಕ್ಷಣೆಯ ಭಾರ ರಾಮನ ಮೇಲಿತ್ತೋ, ಈಗ ಅದೇ ಪ್ರಕಾರ ಕೃಷ್ಣಾವತಾರದಲ್ಲಿ ಶೇಷಾವತಾರ ಬಲರಾಮನ ಜೀವದ ರಕ್ಷಣೆಯ ಭಾರ ಕೃಷ್ಣನ ಮೇಲಿದೆ. ವಿಷ್ಣುವಿನ ಅಂಶ ಬಲರಾಮ, ಈಗ ಈ ಜಗತ್ತಿನಲ್ಲಿ ಯಾರೂ ನಿನ್ನನ್ನು ರಕ್ಷಿಸಲಾರರು, ಸ್ವತಃ ವಿಷ್ಣು ಕೂಡ. ನಿಲ್ಲು. ಯಾರದು ನನ್ನ ಮಾರ್ಗಕ್ಕೆ ತಡೆ ಒಡ್ಡಿರುವುದು? ಯಾರದು ಭಗವಂತ ಕಂಸನಿಗೆ ಆದೇಶ ನೀಡುವವರು? ಧೈರ್ಯವಿದ್ದರೆ ಮುಂದೆ ಬಾ. ಅಹಂ ಸರ್ವತ್ರ ಅಸ್ತಿ ಕಂಸ. ನಾನು ಎಲ್ಲೆಲ್ಲೂ ಇದ್ದೇನೆ ಮತ್ತು ಸದಾ ನಿನ್ನ ಸಮ್ಮುಖದಲ್ಲೂ ಇರುತ್ತೇನೆ. ಯಾರೋ ನೀನು ನವಿಲುಗರಿಧಾರಿ? ಯಾರನ್ನು ನೀನು ಕ್ಷಣ ಅನುಕ್ಷಣವೂ ಹುಡುಕುತ್ತಿರುವೆಯೋ ಇಂದು ಅವನನ್ನೇ ಗುರುತಿಸಲಾರೆಯ ಕಂಸ? ಒಗಟುಗಳು ಬೇಡ, ಸತ್ಯ ಹೇಳು, ಯಾರು ನೀನು? ಅಹಂ ಸರ್ವಸ್ಯ ಪ್ರಭವೋ ಮತ ಸರ್ವಂ ಪ್ರವರ್ತತೆ. ಕಂಸ, ನಾನು ಸಮಸ್ತ ಆಧ್ಯಾತ್ಮಿಕ ಅಂತೆಯೇ ಭೌತಿಕ ಜಗತ್ತಿಗೂ ಕಾರಣ. ನಾನು ಸಮಸ್ತ ಜೀವಿಗಳ ಹೃದಯದಲ್ಲಿ ಸ್ಥಿತನಾದ ಪರಮಾತ್ಮನು. ನಾನೇ ಆದಿ, ನಾನೇ ಮಧ್ಯ ಮತ್ತು ನಾನೇ ಅಂತ್ಯ. ಕಂಸ, ಆದಿತ್ಯ ನಾಮನಾದ ವಿಷ್ಣು ಜ್ಯೋತಿಯಲ್ಲಿ ರವಿಯ ಅಂಶ. ನಾನು ಆದಿತ್ಯರಲ್ಲಿ ಪರಮ ಪ್ರಕಾಶನು,
ಪ್ರಕಾಶದಲ್ಲಿ ತೇಜಸ್ವಿ ಸೂರ್ಯನು, ನಾನೇ ನಕ್ಷತ್ರಗಳಲ್ಲಿ ಚಂದ್ರನು ಮತ್ತು ರುದ್ರರಲ್ಲಿ ಶಿವನು, ನಾನು ಯಕ್ಷ ಮತ್ತು ರಾಕ್ಷಸರಲ್ಲಿ ಸಂಪತ್ತಿನ ದೇವತೆ ಕುಬೇರನು ಮತ್ತು ದೈತ್ಯರಲ್ಲಿ ಭಕ್ತರಾಜ ಪ್ರಹ್ಲಾದನು. ಕಂಸ, ನಾನೇ ಸಮಸ್ತ ಪುರೋಹಿತರಲ್ಲಿ ಬೃಹಸ್ಪತಿಯ ಜ್ಞಾನವು, ಸೇನಾಪತಿಗಳಲ್ಲಿ ಕಾರ್ತಿಕೇಯನು ಮತ್ತು ಶಸ್ತ್ರಧಾರಿಗಳಲ್ಲಿ ರಾಮನು. ನಾನು ಜಲಾಶಯಗಳಲ್ಲಿ ಸಾಗರ, ಪರ್ವತಗಳಲ್ಲಿ ಹಿಮಾಲಯವು ಮತ್ತು ನದಿಗಳಲ್ಲಿ ಗಂಗೆಯು. ನಾನು ದಮನ ಮಾಡುವವರಲ್ಲಿ ಕಾಲನು, ನಾನೇ ವಿಜಯ, ನಾನೇ ಸಾಹಸ ಮತ್ತು ನಾನೇ ಶಕ್ತಿ. ನಾನೇ ಸಂಪೂರ್ಣ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯನು. ನಾನೇ ಅನಂತ ಮತ್ತು ಕಂಸ, ನಾನೇ ಶೂನ್ಯನು. ನೀನು ಈಗ ಹೇಳುತ್ತಿರುವುದು ದೇವರ ಲಕ್ಷಣಗಳು ಮತ್ತು ದೇವರು ನೀನಲ್ಲ, ನಾನು. ಏಕೆಂದರೆ ನಾನೇ ಭಗವಂತ ಕಂಸ. ಕಂಸ, ನೀನು ನಿನ್ನನ್ನೇ ಭಗವಂತ ಎನ್ನುವುದು ಏಕೆಂದರೆ ನಿನ್ನ ಒಳಗಡೆಯೂ ನನ್ನ ವಾಸವೇ ಇದೆ. ಅಹಂ ಬ್ರಹ್ಮಾಸ್ಮಿ. ಕಂಸ, ನೀನು ನನ್ನದೇ ಅಂಶ. ನೀನು ಸತ್ಯವಾಗಿಯೂ ಭಗವಂತನಾಗ ಬಯಸಿದರೆ ನೀನು ಸರ್ವಪ್ರಥಮ ನನ್ನನ್ನೇ ಸ್ವೀಕಾರ ಮಾಡಬೇಕು. ಸ್ವೀಕಾರ? ನಿನ್ನನ್ನು ನಾನು ಸ್ವೀಕರಿಸಬೇಕೆ? ನಿನ್ನ ಭಕ್ತನಾಗಲೇ, ನಿನ್ನ ದಾಸನಾಗಲೇ? ಇದಕ್ಕೂ ಸರಳವಾದ ಒಂದು ಮಾರ್ಗವಿದೆ. ನಾನೇಕೆ ನಿನ್ನ ಅಂತ್ಯ ಮಾಡಬಾರದು? ಅದರ ನಂತರ ಬ್ರಹ್ಮಾಂಡದಲ್ಲಿ ಕೇವಲ ಒಬ್ಬನೇ ಭಗವಂತ ಉಳಿಯುತ್ತಾನೆ, ಮತ್ತು ಅವನು ಭಗವಂತ ಕಂಸ. ಕಂಸ, ಈಗ ನೀನು ನನ್ನ ಅಂತ್ಯವನ್ನೇ ಬಯಸಿದರೆ ಅದಕ್ಕೂ ಇದೇ ಮಾರ್ಗ. ನನ್ನನ್ನು ಸ್ವೀಕಾರ ಮಾಡು. ನಾನು ನಿನ್ನಲ್ಲೇ ವಿಲೀನನಾಗಿ ಸ್ವಯಂ ಸಮಾಪ್ತನಾಗುತ್ತೇನೆ. ಕಂಸ, ಇದೇ ನನ್ನ ಗೂಢ ರಹಸ್ಯ. ಕೇವಲ ಭಕ್ತಿ ಮಾತ್ರ ನನ್ನನ್ನು ಗೆಲ್ಲಬಹುದು. ಅಸಂಭವ, ಇದು ಸಾಧ್ಯವಿಲ್ಲ. ಕಂಸ, ನಿನ್ನ 4 ದಿಕ್ಕನ್ನ ನೋಡು. ಇಲ್ಲಿ ಏನೇ ಆಗುತ್ತಿದ್ದರೂ, ನೀನು ಏನೇ ಮಾಡುವುದಾದರೂ, ಈ ಜಗತ್ತಿನಲ್ಲಿ ಏನೇ ನಡೆಯುತ್ತಿದ್ದರೂ ಆ ಎಲ್ಲವೂ ನನ್ನ ಲೀಲೆಗಳ ವಿಸ್ತಾರವೇ. ನಿನ್ನ ಯೋಚನೆ, ನಿನ್ನ ಪ್ರತಿಯೊಂದು ನಿರ್ಣಯ ನನ್ನ ಇಚ್ಛೆಯೇ. ನಾನೇನು ನಿರ್ಧರಿಸುವೆನೋ ನೀನು ಅದನ್ನೇ ಮಾಡುವೆ. ಇದು ಸಾಧ್ಯವಿಲ್ಲ. ನಾನು ಭಗವಂತ, ಸರ್ವಶಕ್ತಿಶಾಲಿ. ನೀನು ಜಗತ್ಕಾರಣನಾದರೆ ನಾನಿಂದು ನಿನ್ನ ಅಂತ್ಯ ಮಾಡುತ್ತೇನೆ. ಕಂಸ, ನಿನ್ನ ಈ ಅಹಂಕಾರ ತ್ಯಾಗ ಮಾಡು. ಅದರಲ್ಲೇ ನಿನ್ನ ಶುಭವಿದೆ. ಇಂದು ನೀನು ಜೀವಂತ ಉಳಿಯಲಾರೆ, ನವಿಲು ಗರಿಧಾರಿ. ಇದು ಅವಶ್ಯವಾಗಿ ಚಕ್ರಧಾರಿ ವಿಷ್ಣುವಿನ ಮಾಯೆಯಾಗಿತ್ತು. ಆದರೆ ನಾನು ಆ ಮೋಸಗಾರನ ಯಾವ ಮೋಸವೂ ಸಫಲವಾಗಲು ಬಿಡಲಾರೆ. ನಾರಾಯಣ ನಾರಾಯಣ. ಪ್ರಭು, ಇಂದು ನೀವು ಕೇವಲ ಕಂಸನಿಗೆ ಅವನ ವಿಧಿಯ ಸಾಕ್ಷಾತ್ಕಾರವನ್ನಲ್ಲ, ಜೊತೆಗೆ ಈ ಜಗತ್ತಿಗೆ ಪರಮಾವತಾರಿ ಶ್ರೀಕೃಷ್ಣನೆಂಬ ನಾಮದಿಂದ ಕರೆಯಲ್ಪಡುವ ನಂದಪುತ್ರನ ಆ ವಿರಾಟ್ ರೂಪ ತೋರಿಸಿದಿರಿ. ಪ್ರಭು, ನಿಮ್ಮ ಈ ಅದ್ವೈತ ರೂಪದ ಗೂಢ ರಹಸ್ಯವನ್ನು ಅರಿತುಕೊಳ್ಳಲು ಋಷಿ ಮುನಿಗಳು ಯುಗ ಯುಗಗಳ ತಪಸ್ಸು ಮಾಡುತ್ತಾರೆ. ಅದು ನಿಮ್ಮ ಕೃಪೆಯಿಂದ ಕಂಸನಿಗೆ ಸಹಜವಾಗಿಯೇ ಪ್ರಾಪ್ತಿಯಾಯಿತು. ಪ್ರಭು, ನನಗೆ ಪೂರ್ಣ ರೂಪದ ವಿಶ್ವಾಸವಿದೆ. ಕಂಸನು ತನ್ನ ಅಧರ್ಮದ ಮಾರ್ಗವನ್ನು
ಅವಶ್ಯವಾಗಿ ತ್ಯಜಿಸುತ್ತಾನೆ. ನನಗೆ ಇದರಲ್ಲಿ ಸಂದೇಹವಿದೆ ದೇವರ್ಷಿ. ಜನ್ಮ ಜನ್ಮಾಂತರಗಳ ಪಾಪದ ಕಾರಣ ಕಂಸನ ಅಂತರಾತ್ಮ ಕೂಡ ಪಾಪಿಯಾಗಿದೆ. ಇಂತಹ ಮನುಷ್ಯ ತನ್ನ ಜೀವನ ಕಾಲದಲ್ಲಿ ಧರ್ಮ ಮಾರ್ಗವನ್ನು ಎಂದೂ ಸ್ವೀಕರಿಸುವುದಿಲ್ಲ. ದೇವಿ, ಈಗ ಕಂಸನ ಬಳಿ ಎರಡೇ ಆಯ್ಕೆಗಳಿವೆ. ಒಂದು, ಅಹಂಕಾರವನ್ನು ತ್ಯಜಿಸಿ ಧರ್ಮದ ಮಾರ್ಗದಲ್ಲಿ ಚಲಿಸುತ್ತಾನೆ, ಮತ್ತವನು ಮುಕ್ತಿ ಹೊಂದುತ್ತಾನೆ. ಆದರೆ ಒಮ್ಮೆ ಅವನು ಪರಮ ಜ್ಞಾನವ ಪಡೆದ ನಂತರವೂ ಅಧರ್ಮದ ಮಾರ್ಗದಲ್ಲೇ ಸಾಗಿದರೆ ಆಗವನ ಮೃತ್ಯು ನಿಶ್ಚಿತ. ದೇವಿ, ಈಗ ಕಂಸನೇ ನಿರ್ಣಯ ಮಾಡಬೇಕು. ಅವನು ತನ್ನ ಉದ್ಧಾರ ಬಯಸುವನೋ ಅಥವಾ ಅಂತ್ಯವೋ? ನಿಲ್ಲು ಬಾಲಕ.